ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸಿಂಪಲಾಗೆ ಬೂದ್ಗುಂಬಳಕಾಯಿದು ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಅದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ. ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, 2 ತೊಗೊಂಡಿದ್ದೀನಿ. ಮತ್ತು ಟೊಮೊಟೊ ಹಣ್ಣು, ಕುಂಬಳಕಾಯಿ ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಬನ್ನಿ, ಇದನ್ನು ಒಗ್ಗರಣೆ ಮಾಡೋಣ. ನಾನೆಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರು ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದಿದೆ. 1 ಸ್ಪೂನಷ್ಟು ಸಾಸಿವೆ, ಈ ಪಲ್ಯನ ಕುಕ್ಕರ್ಗಿಂತ ಒಂದು ಬಾಣಲೆಯಲ್ಲಿ ಮಾಡಿಕೊಂಡು ಹಾಗೆ ಬೇಯಿಸ್ಕೋತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ನಮಗೆ ಕಡಿಮೆ ಸಮಯ ಇದೆ, ಬೇಗ ಮಾಡಬೇಕು ಅಂತ ಅನ್ನೋರು ಈ ಥರ ಕುಕ್ಕರಲ್ಲಿ ಒಂದು ಸತ ಟ್ರೈ ಮಾಡಿ. ಕುಕ್ಕರಲ್ಲಾದರೆ ಎಲ್ಲ ಒಂದೇ ಸಲ ಒಗ್ಗರಣೆ ಹಾಕ್ಬಿಟ್ಟು ಒಂದು ವಿಷಲ್ಗೆ ಆಫ್ ಮಾಡ್ಕೊಬಿಡ್ತೀವಿ, ಆಮೇಲೆ ಸ್ಮ್ಯಾಶ್ ಮಾಡ್ಕೊಬಿಡ್ತೀವಿ. ಬಟ್ ಬಾಣಲೆಲಾದರೆ ನಾವು ಅಲ್ಲೇ ನಿಂತ್ಕೊಂಡು ಅಲ್ಲೇ ಬೇಯಿಸ್ಕೊಂಡಿದ್ದು ಮಾಡಬೇಕು, ನಮ್ಗೆ ಸಮಯ ಇಲ್ಲ ಅಂತ ಅನ್ನೋರು ಈ ಥರ ಟ್ರೈ ಮಾಡಿದ್ರೆ ಸರಿ ಹೋಗುತ್ತೆ. ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ, ಈ ಕುಂಬಳಕಾಯಿ ಪಲ್ಯ ಚಪಾತಿ ಮತ್ತು ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೊಮೊಟೊ ಹಾಕೋಣ. ಈಗ ಹಚ್ಚಿಟ್ಕೊಂಡಿರುವಂಥ ಕುಂಬಳಕಾಯಿ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡು ಹೀಗೇ ಒಂದು 5 ಮಿನಿಟ್ಸ್ ಹೀಗೆ ಫ್ರೈ ಮಾಡಿ. 5 ಮಿನಿಟ್ಸ್ ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕೊಳ್ಳೋಣ. ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಗ್ಲಾಸ್ ತಗೋತೀವಿ ಅಂತ ಹೇಳಿದ್ರೆ ಅದರಲ್ಲಿ ಕಾಲಷ್ಟು ನೀರು ಹಾಕಿದ್ರೆ ಸಾಕು, ಕಾಲು ಭಾಗದಷ್ಟು ನೀರು ಹಾಕಿದ್ರೆ ಸಾಕು. ಏಕೆಂದರೆ ಕುಂಬಳಕಾಯಿನೇ ನಮಗೆ ನೀರು ಬಿಟ್ಕೊಳ್ಳುತ್ತೆ. ಈ ಥರ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ವಿಷಲ್ ಆಗೋಕ್ಕೂ ಮುಂಚೆ, ಗೊತ್ತಾಗುತ್ತಲ್ವ ವಿಷಲ್ ಬರೋದು, ಒಂದು ವಿಷಲ್ ಆಗೋಕ್ಕೂ ಮುಂಚೆನೇ ಆಫ್ ಮಾಡ್ಕೊಳ್ಳೋಣ ಅದನ್ನು. ಎಲ್ಲ ಆರಿದೆ, ಹೋಗಿ ಮತ್ತೆ ಆರಿತೆ. ಬನ್ನಿ ಇದನ್ನು ನೋಡೋಣ. ಈ ಥರ ಆಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸಲ ನಮಗೆ ಇದೇ ಥರ ತಿನ್ನಕ್ಕೆ ಬೇಕು ಅಂತ ಹೇಳಿದ್ರೆ ಇದಕ್ಕೇ ಡೈರೆಕ್ಟು ಕೊತ್ತಂಬರಿ ಮತ್ತು ಕಾಯಿ ಸ್ವಲ್ಪ ಹೇಳಿದ್ನಲ್ಲ ಅದನ್ನು ಮೇಲೆ ಉದುರಿಸ್ಕೊಳ್ಳಿ. ಬೇಡ ನನಗೆ ಸ್ಮ್ಯಾಶ್ ಆಗಬೇಕು ಅಂತ ಹೇಳಿದ್ರೆ ಸ್ಮ್ಯಾಶಾಗೆ ನೀವು ಮಾಡ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಸ್ಮ್ಯಾಶ್ ಥರ ಮಾಡು ಮಮ್ಮಿ ಅಂತ ಹೇಳಿದ್ಲು, ಸೊ ಅದಕ್ಕೋಸ್ಕರ ಸ್ಮ್ಯಾಶ್ ಥರ ಮಾಡ್ತಾಯಿದ್ದೀನಿ. ಇಷ್ಟೇ ಸಾಕು ಅಂತ ಸ್ಮ್ಯಾಶ್ ಮಾಡಿ ಸ್ವಲ್ಪ ಕೊತ್ತಂಬರಿ ಮತ್ತು ಕಾಯಿ ಉದುರಿಸ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.